ನಮಸ್ತೆ ಆತ್ಮೀಯ ಬಂಧುಗಳೇ. ಇನ್ನೊಬ್ಬರನ್ನು ನೋಡಿ ನಗುವುದು ತುಂಬ ಸುಲಭ. ಆದರೆ ನೀವು ಅವರ ಜಾಗದಲ್ಲಿ ಇದ್ದುಕೊಂಡು ಅವರು ಅನುಭವಿಸುತ್ತಿರುವ ಸಂಕಟ, ನೋವು, ದುಃಖವನ್ನು ಅನುಭವಿಸುವುದು ತುಂಬ ಕಷ್ಟವಾಗಿರುತ್ತೆ. ಅದಕ್ಕೆ ಯಾವತ್ತೂ ಬೇರೆಯವರ ಕಣ್ಣೀರನ್ನು ನೋಡಿ ನಗಬೇಡಿ. ಅದೇ ನಿಮಗೆ ದೊಡ್ಡ ಶಾಪವಾಗಿ ಬಿಡುತ್ತೆ. ಇನ್ನೊಬ್ಬರಿಗೆ ಮೋಸ ಮಾಡಿ ನೆಮ್ಮದಿಯಾಗಿ ಬದುಕಬಹುದು ಎಂದು ಅಂದುಕೊಂಡರೆ ಅದು ನಿಮ್ಮ ಮೂರ್ಖತನವಾಗಿರುತ್ತೆ. ಕರ್ಮ ಎನ್ನುವುದು ಎಲ್ಲದಕ್ಕೂ ಒಂದಿನ ಉತ್ತರ ಕೊಡುತ್ತದೆ. ಈ ಕರ್ಮವು ನಿಮ್ಮ ಹಿಂದೆ ತಿರುಗಿ ಬಿದ್ದಾಗ ಅಧರ್ಮಿಗಳ ಸರ್ವನಾಶ ಆಗೇ ಆಗುತ್ತದೆ. ಒಂದು ಬಾರಿ ನೀವು ನೇರವಾಗಿ ಇದ್ದದ್ದನ್ನು ಇದ್ದ ಹಾಗೆ ಹೇಳಿ ನೋಡಿ, ನಿಮ್ಮ ಜೊತೆ ಯಾರೂ ಉಳಿಯುವುದಿಲ್ಲ. ಅದೇ ನೀವು ಸುಳ್ಳು ಹೇಳುತ್ತಾ ಇಲ್ಲದನ್ನು ಕಲ್ಪಿಸಿಕೊಂಡು ಹೇಳಿ ನೋಡಿ, ನಿಮ್ಮ ಸುತ್ತಮುತ್ತ ದೊಡ್ಡ ಸಮೂಹವೇ ಇರುತ್ತೆ. ಇಲ್ಲಿ ಸತ್ಯಕ್ಕೆ ಬೆಲೆನೇ ಇಲ್ಲ, ಸುಳ್ಳಿಗೆ ಮಾತ್ರ ಬೆಲೆ ಕೊಡುತ್ತಾರೆ ಈ ಜನಗಳು. ಎಲ್ಲ ಸಮಯದಲ್ಲಿ ನೀವು ದುಡ್ಡನ್ನು ಉಳಿಸಬಹುದು, ಆದರೆ ಎಲ್ಲ ಸಮಯದಲ್ಲಿ ದುಡ್ಡು ನಿಮ್ಮನ್ನು ಉಳಿಸುವುದಿಲ್ಲ. ಯಾವ ಸಮಯದಲ್ಲಿ ಏನು ಉಳಿಸಬೇಕಾಗುತ್ತೆ ಎಂದು ನೀವೇ ತಿಳಿದುಕೊಳ್ಳಿ. ದುಡ್ಡು ಇದೆ ಎಂದು ಅಹಂಕಾರದಿಂದ ಮೆರೆಯಬಾರದು. ಎಲ್ಲ ಸಮಯದಲ್ಲೂ ನಮ್ಮನ್ನು ಉಳಿಸುವ ಅದ್ಭುತ ಶಕ್ತಿ ಎಂದರೆ ಆ ಭಗವಂತ ಆಗಿರುತ್ತಾರೆ. ಬೇರೆಯವರ ಜೊತೆ ಆಟವಾಡುವವರಿಗೆ ಬಹುಶಃ ತಿಳಿದಿರುವುದಿಲ್ಲ. ಅಂತಹ ಜನಗಳಿಗೆ ಏನಾದರೂ ಅವಶ್ಯಕತೆ ಇದ್ದಾಗ ಆ ದೇವರು ಕೂಡ ಆಟವಾಡಲು ಪ್ರಾರಂಭಿಸುತ್ತಾರೆ. ಮೇಲೆ ಕುಳಿತಿರುವ ಆ ಭಗವಂತನು ಎಲ್ಲರ ಜೀವನದಲ್ಲಿ ಇರುತ್ತಾರೆ ಹಾಗೂ ಅವರವರ ಅವಶ್ಯಕತೆಗಳಿಗೆ ತಕ್ಕಂತೆ ಅವರು ಅವರ ಉಪಸ್ಥಿತಿಯನ್ನು ನೀಡುತ್ತಾರೆ. ಅದಕ್ಕೆ ನಾವು ಯಾವಾಗಲೂ ಸತ್ಯದಿಂದ, ಧರ್ಮದಿಂದ ನಡೆದುಕೊಂಡರೆ ಆ ಭಗವಂತ ಬೇಗ ನಮಗೆ ಒಲಿಯುತ್ತಾರೆ. ಕೆಲವರು ಹೇಗೆ ಎಂದರೆ, ಅವರಿಗೆ ನೀವು ಎಷ್ಟೇ ಒಳ್ಳೆಯದನ್ನು ಬಯಸಿದರೂ ಕೂಡ ಅವರು ತಮ್ಮ ಅಸಲಿ ಮುಖ ತೋರಿಸೇ ಬಿಡುತ್ತಾರೆ. ನಿಮ್ಮಲ್ಲಿರುವ ಒಳ್ಳೆತನ ಯಾವತ್ತೂ ಹಾಳಾಗದೇ ಇರಲಿ ಹಾಗೂ ನಿಮ್ಮಲ್ಲಿ ತಾಳ್ಮೆ ಕೂಡ ತುಂಬಿರಲಿ. ಅವರ ಯೋಗ್ಯತೆಗೆ ಒಂದು ದಿನ ತಕ್ಕ ಪಾಠ ಕಲಿಸುತ್ತದೆ. ಯೋಗ್ಯತೆಯ ಆಧಾರವನ್ನು ಆ ಭಗವಂತ ಮಾಡುತ್ತಾರೆ. ಇದು ಮನುಷ್ಯರಿಂದ ಸಾಧ್ಯವೇ ಇಲ್ಲ. ನಮ್ಮ ಜೀವನದಲ್ಲಿ ನಮಗಿರುವ ನೋವು ನಮ್ಮನ್ನು ನಗಲು ಬಿಡುವುದೇ ಇಲ್ಲ. ಆದರೆ ನಗಬೇಕು ಎನ್ನುವ ಆಸೆ ತುಂಬ ಇರುತ್ತೆ. ಆದರೆ ನಗಲಾರದಷ್ಟು ನೋವುಗಳು ಮನಸ್ಸಿನಲ್ಲಿ ತುಂಬಿ ಹೋಗಿರುತ್ತೆ. ಏನೂ ಮಾಡಲು ಸಾಧ್ಯವಾಗುವುದಿಲ್ಲ. ಬೇಡಿದ ತಕ್ಷಣ ವರವನ್ನು ನೀಡುವ ಯಾವ ಅಗೋಚರ ಶಕ್ತಿಯೂ ಈ ಜಗತ್ತಿನಲ್ಲಿ ಇಲ್ಲ. ವ್ಯಕ್ತಿ ತಾನಾಗಿಯೇ ತನ್ನ ಪರಿಶ್ರಮದಿಂದ ಗಳಿಸಬೇಕು. ಯಾರ ಮನಸ್ಸಿನಲ್ಲಿ ತಾನೇ ಸರಿ ಎನ್ನುವುದು ಇರುತ್ತದೆಯೋ ಅವರಿಗೆ ತಮ್ಮ ತಪ್ಪಿನ ಅರಿವಾಗುವುದಿಲ್ಲ. ಆಗುಂತಕನೊಬ್ಬ ಬುದ್ಧರಿಗೆ ಕೇಳಿದರು, ನೀವು ಇಷ್ಟು ದೊಡ್ಡ ವ್ಯಕ್ತಿಯಾದರೂ ಯಾಕೆ ನೀವು ಕೆಳಗಡೆ ಕೂರುತ್ತೀರಾ ಎಂದು. ಆವಾಗ ಬುದ್ಧ ಹೇಳುತ್ತಾರೆ, ಕೆಳಗೆ ಕೂತ ವ್ಯಕ್ತಿ ಎಂದೂ ಬೀಳುವುದಿಲ್ಲ ಎಂದು. ತನಗೂ ಒಂದಿನ ಸಾವಿದೆ ಎಂದು ಅರಿತವನು ಯಾವತ್ತೂ ಇನ್ನೊಬ್ಬರಿಗೆ ತೊಂದರೆ ಕೊಡುವುದಿಲ್ಲ. ನಿಮ್ಮ ಕೋಪಕ್ಕಾಗಿ ಯಾರೂ ನಿಮ್ಮನ್ನು ಶಿಕ್ಷಿಸುವುದಿಲ್ಲ. ನಿಮ್ಮ ಕೋಪವೇ ನಿಮ್ಮನ್ನು ಶಿಕ್ಷಿಸುತ್ತದೆ. ಅದಕ್ಕೆ ಆದಷ್ಟು ಕೋಪವನ್ನು ಹಿಡಿದಿಟ್ಟುಕೊಳ್ಳಬೇಕು. ನಿಮ್ಮ ಎಲ್ಲ ಒತ್ತಡಗಳಿಗೆ ನೀವು ಪ್ರತಿಕ್ರಿಯಿಸುವುದೇ ಕಾರಣವಾಗಿರುತ್ತದೆ. ಅದಕ್ಕೆ ಸ್ಪಂದಿಸಲು ಕಲಿಯಿರಿ, ಪ್ರತಿಕ್ರಿಯಿಸಬೇಡಿ. ನಿಮ್ಮ ಕೈಯಿಂದ ಬದಲಾಯಿಸಲು ಆಗದೇ ಇರುವ ಪರಿಸ್ಥಿತಿಯನ್ನು ಒಪ್ಪಿಕೊಳ್ಳುವುದು ಜೀವನದಲ್ಲಿ ಅತ್ಯಂತ ಶ್ರೇಷ್ಠ ಸಂತೋಷವಾಗಿದೆ. ಒಂಟಿಯಾಗಿದ್ದಾಗ ನಿಮ್ಮ ಯೋಚನೆಗಳ ಮೇಲೆ ಹಿಡಿತ ಸಾಧಿಸಬೇಕು. ಗುಂಪಿನಲ್ಲಿದ್ದಾಗ ನಿಮ್ಮ ಮಾತುಗಳ ಮೇಲೆ ಹಿಡಿತ ಸಾಧಿಸಬೇಕು. ಈ ಜೀವನದಲ್ಲಿ ಯಾವುದೂ ಶಾಶ್ವತವಲ್ಲ. ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ಹೆಚ್ಚು ಒತ್ತಡ ಹೇರಬೇಡಿ. ಯಾಕೆಂದರೆ ಪರಿಸ್ಥಿತಿ ಎಷ್ಟೇ ಕೆಟ್ಟದ್ದಾಗಿದ್ದರೂ ಅದು ಬದಲಾಗಿ ಆಗೇ ಆಗತ್ತೆ. ಓಕೆ ಸ್ನೇಹಿತರೆ,
ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಮತ್ತೊಮ್ಮೆ ಇನ್ನೊಂದು ವಿಡಿಯೋನಲ್ಲಿ ಭೇಟಿಯಾಗೋಣ. ನಮಸ್ತೆ.